ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೊಸ ವ್ಲಾಗ್ಗೆ ಸುಸ್ವಾಗತ. ಭಾಳ ದಿನ ಆಗಿನ ಮೇಲೆ ವ್ಲಾಗ್ ಮಾಡಾಕತ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಇವತ್ತಿನ ವ್ಲಾಗ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಇವತ್ತು ನನಗೊಂದು ಐಡಿಯಾ ಬಂದೈತಿ. ಏನಂದ್ರೆ ಇವತ್ತು ಡಿನ್ನರ್ ಮಾಡೋ ಕೆಲಸ ನಂದು. ಏನಂತೀವಿ ಒಮ್ಮೆ ಓಕೆ ಮಾಡಿ ಹೇಳ್ಕೊಡ್ತೇನೆ ರೀ. ಮಾಡ್ತಾರೆ ಇವ್ರು ಇರ್ತಾರೆ ರೀ, ಹೇಳ್ಕೊಡ್ತಾರ. ನಾನು ಒಮ್ಮೊಮ್ಮೆ ನಾನು ಹೊರಗೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಅವಾಗ ತಾವಾರ ತಾವು ಮಾಡ್ಕೊಂಡು ತಿಂತಾರೆ. ಇಷ್ಟು ದಿನ ಅವರು ಒಂದೇನು ಅಡುಗೆ ಮಾಡಿಲ್ರಿ. ಬರ್ತೇನೆ ಸಣ್ಣ ಪುಟ್ಟ ಅಡುಗೆ, ಆಮ್ಲೆಟ್, ಭುಜಿಯಾ, ಚಪಾತಿ ಬರಲ್ರಿ. ರೈಸನು ಮಾಡಿಲ್ಲ ಇದುವರೆಗೆ. ಅವರು ಆಮ್ಲೆಟ್ ಹಾಕೋತಾರ ನೋಡ್ರಿ ಜಾಸ್ತಿ. ಅಂದ್ರೆ ಮ್ಯಾಗಿ ಒಂದು ಮಾಡ್ತೀನಿ, ಮಸ್ತ್ ಮ್ಯಾಗಿ ಮಾಡ್ತೀನಿ. ಭುಜಿಯಾ ಮಾಡ್ತಾರ, ಚಪಾತಿ ಕಲ್ಕೋಬೇಕ್ರಿ. ಮೇನ್ ಚಪಾತಿ ಕಲ್ಕೋಬೇಕು, ಬ್ಯಾಳಿ ಸಾರು ಕಲ್ಕೋಬೇಕು. ಏನು ಬರ್ಲಿಕ್ಕಂದ್ರೆ ಅನ್ನ ಬ್ಯಾಳಿ ಸಾರು ಬರ್ಬೇಕು. ಗೈಸ್ ಇವತ್ತಿನ ಮೆನ್ಯೂ ಏನಂದ್ರೆ ಜೀರಾ ರೈಸ್, ಪನ್ನೀರ್ ಮಸಾಲ, ಆಮೇಲೆ ಚಪಾತಿ ಮತ್ತು ಸಲಾಡ್ ಸ್ವಲ್ಪ ಸಲಾಡ್. ಅದನ್ನೆಲ್ಲ ತೋರಿಸ್ತೀನಿ ಹೆಂಗೆ ಮಾಡತ್ತೀನಿ ಅಂತಂದು. ನಮ್ಮ ಮಮ್ಮಿಯವ್ರು ಹೇಳ್ಕೊಡ್ತಾರೆ, ನಾನು ಮಾಡ್ತೀನಿ ಅಷ್ಟ. ಬಟ್ ನಮ್ಮ ಮಮ್ಮಿಯವ್ರಿಗೆ ಏನು ಊಟ ಕೊಡಲ್ಲ. ಬನ್ನಿ ಗೈಸ್ ಮಾಡೋಣ, ನೀಟ್ ಆ್ಯಂಡ್ ಕ್ಲೀನ್ ಮಾಡೋಣ ಕಿಚನ್ನ. ಅದೇ ಇವತ್ತು ನಾನು ಡಿನ್ನರ್ ಮಾಡತ್ತೀನಿ. ಏನು ಹೇಳ್ತೀಪ್ಪ ಗಾಯ್ಸ್? ಇದು ಇಯರ್ಫೋನ್ ತೆಗಿ. ಏನು ಹೇಳ್ತೀನಿ ನಮ್ಮ ಆಡಿಯನ್ಸರ್ಗೆ? ಇವತ್ತು ನಾ ಮಾಡತ್ತೀನಿ ಅಡ್ಗೆ. ಹೌದು ಹೇಳಿದೆ ಇನ್ನು ಹಾಕಿಬೇಕು. ನಾರ್ಮಲ್ ಚಲೋ ಆಗಲ್ಲ, ಅದೇನು ಗೊತ್ತೈತಿ. ಚಲೋ ಆಗಲ್ಲ ಅಂತ ಅನ್ನತಾನ ಗೈಸ್. ಫಸ್ಟ್ ಟೇಸ್ಟ್ ಹಿಂಗ ಮಾಡಿಸೋದು ಫುಲ್ ಪ್ರೋ ಲೆವೆಲ್ ಮಾಡ್ತೀನಿ ಇವತ್ತು ಅಡುಗೆ. ಮಮ್ಮಿಯವರು ಹೇಳ್ಬಿಟ್ರ ಏನು ರೈಸ್ ಮಾಡಕ್ಕೆ ಬರಲ್ಲ, ಚಪಾತಿ ಮಾಡಕ್ಕೆ ಬರಲ್ಲ ಅಂತಂದು ಕಮೆಂಟ್ ಹೊಡೆದ್ಬಿಟ್ರೆ. ಈಗ ಅಂಕರ್ ಮಾಡಬೇಕಾಗತ್ತೆ, ಫುಲ್ ಪ್ರೂವ್ ಮಾಡ್ಬೇಕಲ್ಲ ಈಗ. ಓಕೆ, ಇವ್ರದ್ದು ಲಾಸ್ಟ್ನೇಕ ತಿನ್ಸೋಣಂತ, ನಾವು ಟೇಸ್ಟ್ ಮಾಡ್ಸೋಣಂತ ಗೈಸ್. ಇವತ್ತು ಫುಲ್ ಪ್ರೂವಿಂಗ್ ಚಾಲೆಂಜ್. ಏನಂದ್ರೆ ನಾ ಅಡುಗೆ ಮಾಡತ್ತೀನಲ್ಲ ಇವತ್ತು, ನಮ್ಮ ಅಪ್ಪಾರ್ಗೂ ಮೀರಿಸ್ತೀನಿ, ನಮ್ಮ ಮಮ್ಮಿಯವ್ರಿಗೂ ಮೀರಿಸ್ತೀನಿ. ನಮ್ಮ ತಮ್ಮ ಅಂಕರ್ ಮಾಡಂಗಿಲ್ಲ ಅಡ್ಗೆ, ಅವ ಅಂಕರ್ ಹೆಂಗಿದ್ರು ಮಿರ್ಸಿದ್ದೆ ಐತಿ. ಇವತ್ತು ನೋಡ್ರಿ ಅಂತೆ ಫುಲ್ ಟೇಸ್ಟಿ ಅಡುಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಅನುಜ್ ಅಲ್ಲ ನೋಡ್ರಿ. ಯಾಕಂದ್ರೆ ನನ್ನ ಹೆಸರು ಅನುಜ್ ಜಗ್ಗಲ್ ವ್ಲಾಗ್ಸ್. ನನಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ಅವ್ರು ತಮ್ಮ ಕಿಚನ್ ಎಲ್ಲ ಮೆಟೀರಿಯಲ್ಸ್ ಎಲ್ಲ ನನಗೆ ಹ್ಯಾಂಡ್ ಓವರ್ ಮಾಡಿ ನನಗೆ ಜಿಮ್ಮೆದಾರಿ ಕೊಡ್ಬೇಕು. ಈಗ ಅದಕ್ಕೆ ಇವತ್ತು ಅವನ ಅಡುಗೆ ಮಾಡಕ್ಕೆ ಅಡುಗೆ ದಿನ ಮಾಡಿ ನಮ್ಮ ಕೈಯಾಗಿನ ತಿಂದು ಬೇಸರ ಆಗಿತ್ತು. ಮಮ್ಮಿಯವ್ರು ಹೇಳ್ಕೊಡ್ತಾರ, ಆದ್ರೆ ಎಲ್ಲ ಮಾಡೋದು ಕೆಲಸ ನಂದ. ಯೂಟ್ಯೂಬ್ ನೋಡಂಗಿಲ್ಲ, ಲೈವ್ ಮಮ್ಮಿಯವ್ರು ಹೇಳ್ತಾರ. ಅದನ್ನ ಯೂಟ್ಯೂಬ್ದಾಗ ವಿಡಿಯೋಸ್ ನೋಡ್ಕೊಂಡ್ರೆ ಯೂಟ್ಯೂಬ್ನಾಗ ಬಿಡಂಗಿಲ್ಲ ಗೈಸ್. ಸ್ವಲ್ಪ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಎಲ್ಲ ಹೋಮ್ ಲವ್ಲಿ ಫುಡ್ ಆತರ ಟೇಸ್ಟ್ ಮಾಡಕತ್ ಡೈಲಿ ಉಂಗ ಅಡಿಗೆ ನೋಡಿ ಗೈಸ್. ಈಗಾಗಲೇ ಕಾಂಪ್ಲಿಮೆಂಟ್ಸ್ ಬರ್ತಿದಾವೆ. ಸೊ ನಿಮಗೂ ಏನಾದ್ರು ಟೇಸ್ಟ್ ಮಾಡ್ಬೇಕಂತಂದ್ರೆ ಅನ್ಸಿತ್ತಂದ್ರ ಏನ್ ಮಾಡ್ಬೇಕಂದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲಾನು ಮಾಡಿ ಚಾನೆಲ್ನ ಅಪ್ಡೇಟ್ ಇಟ್ಕೊಳ್ಳಿ. ಎಲ್ಲ ಈ ತರ ಹೊಸ ಹೊಸ ವಿಡಿಯೋ ಬಿಡ್ತಿರ್ತೀನಿ. ಸೊ ಅಂತ ಹೇಳ್ತಾ ಆಮೇಲೆ ಟೇಸ್ಟ್ ಹೆಂಗ್ ಮಾಡೋದಂತ ಕೇಳ್ಕೊಬಿಡ್ರಿ. ಟೇಸ್ಟ್ ಹೆಂಗ್ ಮಾಡೋದಂತಂದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೇನೆ ಅಂತ ಹೆಂಗೆ ಅಂತಂದು. ಗೈಸ್ ಫಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಕತ್ತೀವಿ. ಏನ್ ಮಾಡತ್ತೀವಿ ಅಂದ್ರೆ ಈಗ ಅಕ್ಕಿ ತೊಳಿಬೇಕು. ನಾನು ತೊಳಿತೀನಿ. ಮಾಡಾಕ್ತೀರಿ ಮಾಡ್ಬಿಡೋದು ಅಂತಂದ್ರೆ ಈ ಗ್ಲಾಸ್ನಾಗ ಒಂದು ಗ್ಲಾಸ್ ಅಕ್ಕಿ ಹಾಕು ಅಂತ ಹೇಳತ್ತೇನ್ರಿ. ಒಂದು ಗ್ಲಾಸ್ ಅಕ್ಕಿ ಹಾಕ್ಬೇಕಂತ ನೋಡ್ರಿ. ಹಾಕೇನ್ರಿ ಆಲ್ರೆಡಿ. ಅಯ್ಯೋ ಹಾಗೆ ಬಿಟ್ಟ ನೋಡ್ರಿ. ನಾನು ಏನ್ ಅಂದಿದ್ದೆ? ಯಾಕಂದ್ರೆ ತೊಳೆಯೋದಷ್ಟೇ, 3 ಸಲ ತೊಳೆಯೋದು. ಈಗ ತೊಳೆಯೋ ಕೆಲಸ ಮಾಡ್ಬೇಕು. ನಾನು 3 ಸಲ ತೊಳಿಬೇಕು. ಫುಲ್ ಹಾಕ ನೀರು. ಈ ತರ ತೊಳಿಬೇಕು ನೋಡಿ. ಎಲ್ಲ ನಿಮ್ಮ ಮನೆಯಲ್ಲಿ ಎಲ್ಲ ನೋಡಿ ಕಲ್ತ್ಕೊಂಡ್ಬಿಡಿ. ಈ ತರ ತೊಳಿಬೇಕು. ಈಗ ರೈಸ್ ತೊಳೆದು ಸ್ವಲ್ಪ ಡ್ರೈ ಆಗ್ಬೇಕಂತ ಅದು ಜೀರಾ ರೈಸ್ ಮಾಡಕಂತ ಗೈಸ್. ಟೈಮ್ ಪಾಸ್ ಮಾಡಕಂತಂದು ಇದ್ರ ಜೋಡಿ ಬಂದೇನಿ ಈಗ ನೋಡಿ ಗೈಸ್. ಇದು ಚಿಂಟು, ಇದು ಚಿನ್ನಿ. ಏನಾದ್ರು ಹೇಳು ನಮ್ಮ ಆಡಿಯನ್ಸ್ಗೆ. ಇದು ಹೇಳ್ತಿರ್ಬೇಕು. ಈಗ ಏನ್ ಕಾಡಿಸ್ತಾನಪ್ಪ ಇವ. ಬಿಸಿ ಬೇಕಂದ್ರೆ ಜಾಸ್ತಿ ಮೆಣಸಿನಕಾಯಿ ಇಡ್ತೀನಿ. ಸ್ಪೈಸಿ ಮಾಡೋಣ. ನಮ್ಮ ಆಡಿಯನ್ಸ್ ಅವ್ರಿಗೆ ಸ್ಪೈಸಿ ಪನ್ನೀರ್ ಮಸಾಲ ಟೇಸ್ಟ್ ಮಾಡಿಸ್ತೀನಿ. ಅಂದ್ರೆ 4 ಟೊಮ್ಯಾಟೊ, ಆಮೇಲೆ 2 ಆನಿಯನ್, ಆಮೇಲೆ ಒಂದು ಎಷ್ಟು ಮಮ್ಮಿದ ಮಮ್ಮಿ ಏನ್ ಮಮ್ಮಿ ಇದು ಮಿರ್ಚಿ ಇಷ್ಟ ಮಿರ್ಚಿ. ಇದ್ರಾಗ ಏನಂದ್ರಿ, ಇದ್ರಾಗ 1 ಉಳ್ಳಾಗಡ್ಡಿ ಮತ್ತು 4 ಮೆಣಸಿನಕಾಯಿ ಜೀರಾ ರೈಸಿಗೆ ಹಾಕನಕ ಅದಕ್ಕೆ ಇಟ್ಟಿದ್ರಿ. ಎಲ್ಲದಕ್ಕೂ ಸೇರಿ ಎಲ್ಲ ಸೇರಿದು ಹಿಂಗ ಕ್ಯಾಲ್ಕುಲೇಷನ್ ಗೊತ್ತಾಗಲ್ಲ ಗೈಸ್. ಈಗ ಕಟಿಂಗ್ ಮಾಡಿದ್ರೆ ಈಗ ನಾ ಏನ್ ಮಾಡಾಕತ್ತೀನಿ ಅಂದ್ರೆ ಉಳ್ಳಾಗಡ್ಡಿನ ಸುಳಿಯಾಗತ್ತೀನಿ. ಸುಲಿಬೇಕಿದೆ ಉಳ್ಳಾಗಡ್ಡಿ ಸುಲಿದಾಗಿನ ಮೇಲೆ ಈಗ ಆಲ್ರೆಡಿ ಟೊಮ್ಯಾಟೊ ಆಲ್ರೆಡಿ ಹೆಚ್ಚಿದ್ದೀನಿ ನೋಡಿ ಗೈಸ್. ಈಗ ನೀರು ಬರತೈತ್ರಿ. ನಾ ಇನ್ನೂ ಉಳ್ಳಾಗಡ್ಡಿ ಸಹಿತ ಹಚ್ಚಿಲ್ಲ ನೋಡ್ರಿ. ದಿನ ನಾವ್ ಹೆಂಗ್ ಮಾಡ್ಬೇಕು ಹೇಳ್ರಿ? ದಿನ ನಾವ್ ಹೆಚ್ತೀವಲ್ರಿ, ನಮ್ಗೆ ಯಾಕೆ ಬರಲ್ಲ ಹೇಳ್ರಿ? ಯಾವಾಗಾರ ಒಮ್ಮೆ ಹೆಸ್ತಾರಲ್ಲ ಅವ್ರಿಗೆ ಇಷ್ಟ ಬರ್ತೈತಿ. ಯಾಕೆ ಬರ್ತೈತಿ ಕಣ್ಣಾಗ ನೀರು ಹೇಳ್ಬಿಡ್ರಿ ಫ್ರೆಂಡ್ಸ್. ನಮಗೆ ಯಾಕೆ ಬರಲ್ಲ ಹೇಳ್ರಿ? ಕಷ್ಟಪಡತ್ತೀನಿ ನೋಡಿ ಗೈಸ್. ಓಹೋ ಜಗ್ ಕಷ್ಟಪಡಾಕತ್ತನ್ರಿ ಇವ. ಭಾಳ ಕಷ್ಟಪಡತ್ತನ್ರಿ.
ತೋರಿಸ್ರಿ ಇಲ್ಲ ಫೇಸ್ ಒಂಚೂರು ಹೆಂಗ್ ತೋರಿಸ್ತೀರಿ ನೋಡಿ. ಕಷ್ಟ ನಿಮ್ಗೆ ಏನ್ ಗೊತ್ತು ಗೈಸ್? ಉಳ್ಳಾಗಡ್ಡಿ, ಈರುಳ್ಳಿ, ಆನಿಯನ್ ಹೆಚ್ಚೋ ಟೆಕ್ನಿಕ್ ಹೇಳಾಕತ್ತೀನಿ ನೋಡ್ರಿ. ಇಲ್ಲೇ ಮಾಡ್ಬಿಡದ ಅದನ್ನ ಹಂಗ ಇಡ, ಫ್ರೈ ಮಾಡ್ಕೊಳ. ಇದಕ್ಕೆ ಪನ್ನೀರ್ಗೆ ಸಪ್ರೇಟ್ ಮಾಡಿ ಕಟ್ ಮಾಡ್ಲಾ? ಫ್ರೈ ಮಾಡ್ಕೋಬೇಕು. ಉದ್ದಕ್ಕ ತೆಳ್ಳಗ ಹಚ್ಚಿ, ಇದು ತೆಳ್ಳಗ ಉದ್ದಕ್ಕ ಹಚ್ಬೇಕಂತ ಸೇಮ್ ಟೆಕ್ನಿಕ್. ಉದ್ದಕ್ಕೆ ಹಚ್ಚಿ ಹಳಕತ್ತ ನೋಡ್ರಿ. ಬಿಟ್ಟು ಬೇಡ ಹಚ್ಬೇಕಂತ. ಫಸ್ಟ್ ಜೀರಾ ರೈಸ್ ಮಾಡಾಕತ್ತೀನಿ. ಇದೇನಿದೆ? ಚಕ್ಕಿ. ನಂಗೆ ಇದು ಏನ್ ಅನ್ನೋದು ಗೊತ್ತಿಲ್ಲ ನೋಡ್ರಿ. ದಾಲ್ಚೀನಿ ಅಂತಾರ. ದಾಲ್ಚೀನಿ ನಮ್ ಕಡೆ ಚಕ್ಕಿನೂ ಅಂತಾರ. ಚಕ್ಕಿ, ದಾಲ್ಚೀನಿ, ತೇಜ್ ಪತ್ತ. ಇದರಿಂದ ನಾ ಗೈಸ್ ಸ್ಮೆಲ್ ಬರೋದು. ಗೈಡೆನ್ಸ್ ಕೊಡತ್ತಾರ ಏನೇನ್ ಮಾಡ್ಬೇಕು ಫಸ್ಟ್. ಫಸ್ಟ್ ಅದ್ರೊಳಗೆ ಆಯಿಲ್ ಹಾಕೋಬೇಕಂತ್ರಿ. ಆಮೇಲೆ ಇದು ಮಸಾಲಾ ಏನೋ ಇದ್ರೊಳಗೆ ಹಾಕ್ಬೇಕಂತ್ರಿ. ಆಮೇಲೆ ಬ್ರೌನ್ ಆಗೋ ತನಕ ಇದು ಈರುಳ್ಳಿ ಫ್ರೈ ಮಾಡ್ಬೇಕು. ಇದು ಮೆಣಸಿನ್ಕಾಯಿ ಇದು ಸ್ವಲ್ಪ ಬ್ರೌನ್ ಅವಾಗ ಇದನ್ನ ಹಾಕ್ಬೇಕ್ರಿ. ಎರಡು ಅಷ್ಟು ಫ್ರೈ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬೇಕು. ಜೀರಾ ರೈಸ್ ಅಂದ್ರೆ ಜೀರಿಗೆನ ಜಾಸ್ತಿ. ಮ್ಯಾಗ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ತಳಸ್ಬೇಕು. ನೀರ್ ಹಾಕಿ ಸ್ವಲ್ಪ ಕಳ ಕುದಿಯೋದ್ನಾಗ ಅಕ್ಕಿ ಹಾಕಿ ಗೈಸ್. ಇಷ್ಟು ಸಿಂಪಲ್ ಆಗಿದೆ. ಈಗ ಮಾಡ್ತೀನಿ ನೋಡಿ. ಜೀರಾ ರೈಸ್ ಏನ್ ಈಸಿ ಆಗ್ಬೇಕಾದ್ ಮಾಡ್ಬೋದು ಗೈಸ್. ಅನುಚ್ಚಕ್ಕಲ್ಗೆ ಅಷ್ಟೇ ಪಾಸಿಬಲ್. ಏನಾಗ್ಬೇಕು ಈಗ ನೆಕ್ಸ್ಟ್? ಫಸ್ಟ್ ಇನ್ನ ಹಚ್ಚಿ ಗ್ಯಾಸ್ ಹಚ್ಚಿ ಗ್ಯಾಸ್ ಹಚ್ಚಿಲ್ಲ ನಾನು. ಗ್ಯಾಸ್ ಹಚ್ಚೋದು ಕಲಿಯೋ. ಏನ್ ಮಾಡ್ಬೇಕಂತಂದ್ರೆ ಗೈಸ್, ಎಣ್ಣೆ ಹಾಕ್ಬೇಕಲ್ಲ. ಎಣ್ಣೆ ಹಾಕಿ ಆಯಿಲ್ ಟವಲ್ ತೆಗಿಯೋದನ್ನ. ಜೀರಾ ರೈಸಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇರ್ಬೇಕು. ಎಣ್ಣೆ ಕಾಯ್ಬೇಕು. ಈ ಕಾಯಾಗ ಏನ್ ಮಾಡ್ಬೇಕು? ಮಸಾಲ ಹಾಕ್ಬೇಕು ಗೈಸ್. ಅದೇನೆ ಹಂಗಾರಿ ಚಕ್ಕಿ ಮತ್ತೆ ತೇಜ್ ಪತ್ತ ಐಟಮ್ ಹಾಕಿದ್ದಿಲ್ಲ. ಸಾಕೀಗ ಈರುಳ್ಳಿ ಹಾಕು. ಫ್ರೈ ಮಾಡೋದು ಬ್ರೌನ್ ಆಗಿ ಬರೋ ಮಟ್ಟ. ಮೆಣಸಿನಕಾಯಿ ಹಾಕ್ಲಾ ಈಗ? ಮೆಣಸಿನಕಾಯಿ ಹಾಕಕತ್ತಾನ. ಫ್ರೈ ಮಾಡ್ಕೊ. ಗೈಸ್ ಈಗ ನೀರ್ ಹಾಕಿದೆ. ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬೇಕಂತ ಅದಕ್ಕೆ ನೀರ್ ಹಾಕಕತ್ತಾರ. ಸ್ವಲ್ಪ ಹಾಕಿದ್ರಷ್ಟೇ. ಆಮೇಲೆ ಏನ್ ಹಾಕ್ಬೇಕು? ಆಮೇಲೆ ರೈಸ್ ಹಾಕ್ಬೇಕು. ಅದು ತೊಳೆದಿದ್ವಲ್ಲ ರೈಸ್, ಅದನ್ನ ರೈಸ್ ಗೈಸ್ ಉಪ್ಪು ಹಾಕ್ಬೇಕಂತ. ಸಾಕ ಗೈಸ್? ಇಷ್ಟು ಉಪ್ಪು ಇದ್ರೊಳಗೆ ಹಾಕ್ಬೇಕು. ಮುಚ್ಚಬೇಕಂತೆ. ಈಗ ಸ್ವಲ್ಪ ವೇಟಿಂಗ್ ಪ್ರಾಸೆಸ್ ನಡೆದಿದೆ. ನೀರು ಕುದಿಯಾಗತೈತಿ. ಈಗ ಅದು ಕುದ್ದಾಗಿದ್ಮೇಲೆ ಏನ್ ಹಾಕ್ಬೇಕು? ರೈಸ್ ಹಾಕ್ಬೇಕು. ಅದು ತೊಳೆದಿದ್ ರೈಸ್ ಹಾಕ್ಬೇಕಂತ. ಅದು ಹಾಕಿದ ತಕ್ಷಣ ನಮ್ ಜೀರಾ ರೈಸ್ ರೆಡಿ ಗೈಸ್. ಫಸ್ಟ್ ಟಾಸ್ಕ್ ಕಂಪ್ಲೀಟ್. ಸೆಕೆಂಡ್ ಟಾಸ್ಕ್ ಏನಂದ್ರೆ ಪನ್ನೀರ್ ಮಸಾಲಾ ಮಾಡೋದು. ಕುದಿಯಾಗತೈತಿ ನೋಡ್ರಿ. ಹಿಂಗ್ ಕುದಿಯೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಫುಲ್ ಹಾಕ್ಬಿಡ್ಬೇಕು. ಈಗ ಫುಲ್ ರೈಸ್ ಹಾಕಿದೆ ಇದ್ರೊಳಗ. ಈಗ ಏನ್ ಮಾಡ್ಬೇಕು? ಈಗ ಸ್ವಲ್ಪ ಸ್ಟಿರ್ ಮಾಡಿ ಇದಕ್ಕೆ ಕುದಿಯಾಕಂದ್ ಬಿಡ್ಬೇಕು. ಇದು ಕೊತ್ತಂಬರಿ ಲಾಸ್ಟ್ ಹಾಕ್ಬೇಕಂತ. ಅದ್ರ ಮೇಲೆ ಗ್ಯಾಪ್ದಾಗ ನಮ್ಮ ಮಮ್ಮಿಯವ್ರ ಅಂದ್ರೆ ಚಪಾತಿ ಮಾಡ್ಬೇಕಂತಂದ್ರೆ ಈಗ ಚಪಾತಿ ಮಾಡ್ಬೇಕು. ಚಪಾತಿ ಇದು ಹಿಟ್ಟು ನಾದಿಡ್ಬೇಕಂತ. ಆಮೇಲೆ ಲಾಸ್ಟ್ನಾಗ ಮಾಡೋಣ ಗೈಸ್ ಚಪಾತಿ. ಬಿಸಿ ಬಿಸಿ ಚಪಾತಿ. ಇದು ಕೊತ್ತಂಬರಿ ಇಷ್ಟ ಹಾಕ್ಬೇಕಲ್ಲ? ಇಷ್ಟ ಹಾಕಲ್ಲ? ಓಕೆ. ಟನ್ ಟನ್ ಟನ್. ಫಸ್ಟ್ ಟೈಮ್ ಮಾಡ್ಯಾ ನೋಡ್ರಿ ಜೀರಾ ರೈಸ್. ಇವ್ರೀಗ ಕಾಂಪ್ಲಿಮೆಂಟ್ ಕೂಡ ಅಂತಾರ. ಈಗ ಸಣ್ಣ ಇಟ್ಬಿಡ್ಬೇಕು. ಅದು ತನಸಿಕ್ತ ಕೆಲಸ ಮಾಡ್ಕೊತಿರ್ತೀವಿ. ನಿನ್ ಕೆಲಸ ಈಗ ಮುಂದಿನ ಪನ್ನೀರ್ ಮಾಡ್ಬೇಕು. ಇದು ಪ್ಲಾನ್ ಗೈಸ್. ನಾನ್ ಮಾಡ್ಬೇಕೀಗ ಗೈಸ್. ಈಗ ಸ್ವಲ್ಪ ಟಮಾಟಿ, ಆಮೇಲೆ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಏನಿದೆ ಶುಂಠಿನ ಹೆಚ್ಕೊಂಡ್ ಇಟ್ಕೊಂಡಿರ್ಬೇಕು ಗೈಸ್. ಬೆಳ್ಳುಳ್ಳಿ ಒಂದು ಮಿಕ್ಸರ್ದಾಗ ಏನ್ ಮಾಡ್ಬೇಕು? ಗ್ರೈಂಡ್ ಮಾಡ್ಬೇಕು. ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಅದನ್ನ ಹಾಕ್ಬೇಕು. ಅದನ್ನ ತೋರಿಸ್ತೀನಿ ಗೈಸ್ ಬನ್ನಿ. ಮಮ್ಮಿಯವ್ರು ಏನ್ ಹೇಳ್ತಾರೆ? ಡೈರೆಕ್ಟ್ ಪೇಸ್ಟ್ ಮಾಡ್ಕೊಂಡು ಮಾಡ್ಕೋಬೋದ್ರೆ ಇಲ್ಲ ಜಾಸ್ತಿ ಫ್ರೈ ಮಾಡಬೇಕು. ಆದ್ರೆ ಇದೇನಂದ್ರೆ ಆಯಿಲ್ನಾಗ ಫ್ರೈ ಮಾಡ್ಕೋಬೇಕು. ಆಯಿಲ್ನಾಗ ಫ್ರೈ ಮಾಡ್ಕೊಂಡ್ರೆ ಇನ್ನ ಟೇಸ್ಟ್ ಬರ್ತೈತೆ ಅನ್ನೋದಕ್ಕೆ ಆಯಿಲ್ ಮಾಡ್ಬೇಕು. ಫಸ್ಟ್ ಈರುಳ್ಳಿ ಹಾಕ್ಬೇಕು. ಆಮೇಲೆ ಈರುಳ್ಳಿ ಆಗಿದ್ಮೇಲೆ ಮೆಣಸಿನ್ಕಾಯಿ, ಆಮೇಲೆ ಇದು ಆಗಿದ್ಮೇಲೆ ಟೊಮ್ಯಾಟೊ ಫುಲ್ಲು ಸ್ಮ್ಯಾಶ್ ಆಗಿದ್ಮೇಲೆ ಮತ್ತೆ ಅಲ್ಲನ ಒಂಥರ ಮತ್ತೆ ಆಮೇಲೆ ಶುಂಠಿ ಅದು ಕನ್ನಡದಲ್ಲಿ ಶುಂಠಿ ಅಂತೀವಿ. ಗೋಲ್ಡನ್ ಬ್ರೌನ್ ಮಾಡೋಣ ಅಷ್ಟು. ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಆಗಿದ್ಮೇಲೆ ಟಮಾಟಿ ಹಾಕಿ. ಈಗ ಎದಕ್ಕಂತಂದ್ರೆ ಗ್ರೈಂಡ್ ಮಾಡ್ಬೇಕು. ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಬೇಕು. ಈಗ ರೈಸ್ ರೆಡಿ ಆಗಿದೆ ಫುಲ್. ಇನ್ನೊಂದ್ ಸ್ವಲ್ಪ ಆಗ್ಬಿಟ್ರೆ ಮುಗಿತೈತಿ. ಫುಲ್ ಗರಂ ಗರಂ ಆಗೈತಿ ಗೈಸ್. ಟೇಸ್ಟ್ ಆಗ್ಬೇಕಲ್ಲ ಸ್ಪೈಸಿಗೆ ಅಂತೇಳಿ. ಈಗ
ಈಗ ಟೊಮೆಟೊ ಹಾಕೊಂಬಿಡು ಟೊಮೆಟೊ ಸಾಕು. ಹ್ಮ್ ಟೊಮೆಟೊ ಹಾಕ್ಯಾನ ನೋಡ್ರಿ. ನೋಡಿ ಇದೆ ಟಮಾಟಿ ಈ ಥರ ಆಗೈತಿ. ಹೋಗೋ ತನಕನೂ ಫ್ರೈ ಮಾಡ್ಬೇಕು. ಮಾಡೋದೇ ಫಸ್ಟ್ ಟೈಮ್. ಏನು ಟಿಪ್ಸ್ ಕೊಡಕತ್ತಿಪ್ಪ ಅಂತ ಹಾಕೋಬಿಡ್ರಿ. ಆತನ ಸಾಕಲ್ಲ ನೀರು ಬಿಡತೈತಿ. ಫುಲ್ ಅದು ನೀರು ಹೋಗ್ಬೇಕದು ಡ್ರೈ ಆಗ್ಬೇಕು. ಇದು ಡ್ರೈ ಆಗಿದ್ಮೇಲೆ ಏನೋ ಮಿಕ್ಸಿದಾಗ ಗ್ರೈಂಡ್ ಮಾಡಬೇಕು. ಈಗ ಮೆಣಸಿನ್ಕಾಯಿ ಫ್ರೈ ಮಾಡಿದ್ರೆ ಬಟ್ ಇನ್ನ ಐತದ. ಇದು ಆಕ್ಚುಲಿ ಗ್ರೇವಿಗೋಸ್ಕರ ಮಾಡಕತ್ತಿದ್ದನ್ನ. ಚಪಾತಿ ಹಿಟ್ಟು ನಾದ್ಬೇಕು. ಈಗ ಮಮ್ಮಿಯವ್ರು ನೋಡ್ರಿ ಇಲ್ಲೇ ಎಲ್ಲ ಅಡಿಗೆ ನಾನ ಮಾಡತ್ತಿದ್ದ. ನಡವರ್ಕ್ ಬಂದು ಈಗ ಏನ್ ಮಾಡ ಈಗ ಎದಕ್ ಕೈ ತಮ್ಮ ಕೈ ಜೋಡಿ ಟೇಸ್ಟ್ ಆಗ್ಬಿಡ್ತಂದ್ರ ಈಗ ಅವ್ರಿಗೆ ಸ್ವಲ್ಪ ಕ್ರೆಡಿಟ್ ಬೇಕಂತಂದು ತಾವು ಹೆಲ್ಪ್ ಮಾಡತ್ತಾರಿ. ಯಾಕಂದ್ರೆ ತಿಳ್ಕೊಂಬಿಡ್ರಿ ಆತರ ಏನೇನ್ ಮಾಡ್ಬೇಕು ಮಮ್ಮಿ. ನೆಕ್ಸ್ಟ್ ಆಯಿಲ್ ಹಾಕಿ ಒಗ್ಗರಣೆಗೆ ಫಸ್ಟ್ ಸ್ಪೈಸಸ್ ಹಾಕಿ ಈರುಳ್ಳಿ ಬ್ರೌನ್. ಆಫ್ಟರ್ ಯು ಹ್ಯಾವ್ ಟು ಪುಟ್ ದಿಸ್. ನಮ್ಮ ಮಮ್ಮಿಯವ್ರು ಇಂಗ್ಲಿಷ್. ದೆನ್ ಗ್ರೇವಿ. ಆಫ್ಟರ್ ದಟ್ ಗ್ರೇವಿ ವಿಲ್ ಬಾಯ್ಲ್ ನಾ. You have to put paneer. Oh. What a nice English. Guys, ಇದು ಏನ ಅಡ್ವರ್ಟೈಸ್ ಅಲ್ರಿ ಮತ್ತ ನೀವು ಹಂಗ ತಿಳ್ಕೊಂಡ್ರೆ ಅಡ್ವರ್ಟೈಸ್ ಅಲ್ಲ ಇದು ನಂಗಿನಿದಂತೆ. ಇದನ್ನ ಯಾವ್ದೋ ಒಂದು ಪನೀರ್ ಗೈಸ್. ಅಡ್ವರ್ಟೈಸ್ಮೆಂಟ್ ಏನಿಲ್ಲ. ಈಗ ಸಬ್ಸ್ಕ್ರೈಬರ್ ಕಡಿಮೆ ಅದಾರ, ಏನ್ ಅಡ್ವರ್ಟೈಸ್ಮೆಂಟ್ ಮಾಡಂಗಿಲ್ಲ. ಹಂಗೆ ಡೈಲಾಗ್ ಬಿಡುತ್ತೆ. ಗೈಸ್ ಏನ ನಮ್ಮ ಮಮ್ಮಿಯವ್ರು ಡೈಲಾಗ್ ಬಿಟ್ರ ಅಂತ ನೋಡ್ರಿ. ಪ್ರಮೋಷನ್ ವಿಡಿಯೋ ಅಲ್ರಿ ಇದು. ಅವ್ರಿಗೂ ಗೊತ್ತೈತಂತೆ. ಇದು ಸೆಕೆಂಡ್ ಟ್ರಿಪ್ ಮಟೀರಿಯಲ್ಸ್. ಇದಕ್ಕೆ 1 ಗ್ಲಾಸ್ ನೀರು ಹಾಕಾಕತ್ತೀನಿ ಈಗ. ನೋಡಿ ಇದು ಫಸ್ಟ್ ಟೈಮ್ ನಾನು ಮಾಡಾತಿದ್ದ, ಆದ್ರೆ ಫುಲ್ ಎಕ್ಸ್ಪೀರಿಯನ್ಸ್ ಐತ್ರಿ. ಯಾಕಂದ್ರೆ ಹೋಗ್ಬಿಟ್ಟಿನ ಅಷ್ಟು. ಇನ್ನೂ ಸ್ವಲ್ಪ ಇದು ಡೌ, ಚಪಾತಿ ಡೌ. ಡೌ ಅಲ್ರಿ ಗೈಸ್, ಡೌ ರಾಜರಿ. ಡೌ ರಾಜ ಡೌ ಹಿಡಿತೇನ್ರಿ. ನಾನ ಅದ್ ಕೊಟ್ಟೇನ್ರಿ ಎಲ್ಲ. ಎಲ್ಲ ಸುಳ್ಳುಗಳಾತ. ನೀವ ನೋಡಿದಿಲ್ಲ ವಿಡಿಯೋದಾಗ. ನಾನ ಅದೇನ್ರಿ ಅದಕ್ಕೆ ಕೈ ಇಟ್ಟ ನೋಡ್ರಿ ಬರೀ ಹೇಳತ್ತೇನ್ರಿ. ಎಲ್ಲ ಸುಳ್ಳ್ರಿ. ಇಲ್ಲೇ ಪನ್ನೀರ್ ಹೆಚ್ಕೊಂಡ್ ಇಟ್ಕೊಂಡನ್ರಿ. ಈಗ ಆಗಿಲ್ ತೋರಿಸಿದ್ನಲ್ಲ ಅದೇನ ಉಳ್ಳಾಗಡ್ಡಿ ಮತ್ತೆ ಅದೆಲ್ಲ ಫ್ರೈ ಮಾಡಿದ್ವಲ್ಲ, ಅದನ್ನ ಏನ್ ಮಾಡಿದ್ವಿ ಅಂದ್ರೆ ಮಿಕ್ಸರ್ದಾಗ ಹಾಕಿ ಮಿಕ್ಸರ್ದಾಗಿದ್ದು ರುಬ್ಬೇಕು ಈಗ. ಸೊ ರುಬ್ಬನ ಬನ್ನಿ ಗೈಸ್. ಈಗ ಇದು ಮಿಕ್ಸಿ ಆನ್ ಮಾಡ್ಬೇಕು. ಪನ್ನೀರೆಲ್ಲ ಕಟ್ ಮಾಡ್ಕೊಂಡಿಟ್ಕೊಂಡಿವಿ. ಪನ್ನೀರ್ ಮಸಾಲಾ ಪ್ರೊಸೆಸ್ ಮಾಡತ್ತ ನೋಡಿ. ಪನ್ನೀರ್ ರಾಜಾರಿ ಇವತ್ತ ಎಣ್ಣೆ ಕಷ್ಟಕ್ಕ ಭಾಳ ಆಗ್ತದ. ಸಾಕ ಇದೆಲ್ಲ ಸ್ಪೈಸ್ ಹಾಕಿದ್ವಿ. ಚಿಲ್ಲಿ ಹಾಕ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಈಗ ಇದು ಧನಿಯಾ ಪೌಡರ್. ಧನಿಯಾ ಪೌಡರ್ ಇದ್ರೊಳಗ ಪೂರ ಹಾಕೋ. ಸ್ಮಾಲ್ ನೀರ್ ಹಾಕದಕ್ಕೆ ನೀರ್ ಹಾಕದ. ನೀರ್ ಹಾಕಲ್ಲ. ಇನ್ನೂ ಸ್ವಲ್ಪ ಇಲ್ಲ ಗರ 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 ತಿರುಗಿಸಿ. ಆಯಿಲ್ ಬಿಡ್ಬೇಕದು ಪೂರ. ಆಯಿಲ್ ಬಿಟ್ಟು ಉಂಡಿ ಆಗ್ಬೇಕು ಮಸಾಲ. ಮಸಾಲ ಉಂಡಿ ಆಗ್ಬೇಕು. ಮುಗಿತ್ರಿ ಲಾಸ್ಟ್ ಸ್ಟೇಜ್. ಟೇಸ್ಟ್ ಮಾಡಿ ಇದು ಟೇಸ್ಟ್ ಮಾಡಿದ್ಮೇಲೆ ಏನು ಕಾಂಪ್ಲಿಮೆಂಟ್ ಕೊಡ್ತಾರೋ ಏನು ಬೈತಾರೋ ಅಂತ ನೋಡೋಣ. ಇದು ಅದ್ರ ಮೇಲೆ ನೀರು ಹಾಕ್ಬೇಕು. ಸ್ವಲ್ಪ ನೀರು ಹಾಕಿ ಫುಲ್ ಕಲಿಸ್ಬೇಕು. ಈಗ ಸ್ವಲ್ಪ
ಗೈಸ್ ನಮ್ಗೆ ಅದ್ರ ಬಟ್ ಸ್ವಲ್ಪ ನೀರು ಹಾಕ್ರಿ, ಜಾಸ್ತಿ ಇದು ಬೇಕು ಗ್ರೇವಿ ಅಂತಂದ್ರೆ ನೀರು ಹಾಕಿ. ಪನ್ನೀರ್ ಹಾಕಿ ಗೈಸ್ ನಾವು ಉಪ್ಪು ಹಾಕಿ ಇದಾಗಿನ ಮೇಲೆ ಉಪ್ಪು ಹಾಕಬೇಕು. ಎಲ್ಲ ಆಲ್ಮೋಸ್ಟ್ ರೆಡಿ ಆಗೈತಿ. ಈಗ ಪನ್ನೀರ್ ಮಸ್ತ್ ಸ್ಮೆಲ್ ಬರತೈತಿ. ಇನ್ನೊಂದು ಇಲ್ಲ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ ಹಾಕ್ಬೇಕಂತ. ಸೊ ಪನ್ನೀರ್ ಮಸಾಲ ರೆಡಿ ಆಯಿತು ಗೈಸ್. ಧನಿಯಾ ಪತ್ತ ತಿರ್ಗಿಸ್ಬೇಡ, ಪನ್ನೀರ್ ಹೊಡಿತಾವ. ಓಕೆ, ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಹಾಕು ಗೈಸ್, ಸ್ವಲ್ಪ ಟೇಸ್ಟ್ ಮಾಡೋಣ. ಇನ್ನ ಕುದಿಬೇಕು, ಇನ್ನೊಂದು ಸ್ವಲ್ಪ ಹಾಕಬೇಕು. ಉಪ್ಪು ಗೈಸ್, ಗರಂ ಮಸಾಲ, ಧನಿಯಾ ಪತ್ತ ಲಾಸ್ಟ್. ಗೈಸ್ ಪನ್ನೀರ್ ಮಸಾಲ ರೆಡಿ. ನಮ್ಮ ತಮ್ಮಂದು ಬಂದ ನೋಡ್ರಿ, ಆಗಲೇ ಪ್ಲೇಟ್ ರೆಡಿ ಅಂತ ತಕ್ಷಣ ಟೇಸ್ಟ್ ಮಾಡಕ್ಕಂತಂದು ರಿವ್ಯೂ ಕೊಡಪ್ಪ. ರಿವ್ಯೂ ಕೊಡೋದೀನಿ. ಹೇಗೈತಿ? ಫುಲ್ ಪೀಸ್ ತೊಗೊಂಡು ಪನ್ನೀರಿಂದ. ಓ ಯಪ್ಪ, ಯಾಕ ಬಚಾವಾದ ರೀ ನನ್ನ, ಇಲ್ಲಂದ್ರೆ ಎಕ್ದಮ್ ಬಕ್ವಾಸ್ ಚೆನ್ನಾಗಿದ್ದಾನ. ಉಳ್ಳಾಗಡ್ಡಿ ಮಸಾಲೆ ನೀನು ಟೇಸ್ಟ್ ಮಾಡಿ. ಹೆಂಗೈತೆ ರಿಯಲ್ ಟೇಸ್ಟ್ ಹೇಳ. ನಿಜವಾಗ್ಲೇ ರೀ, ನಾ ಮಾಡಿಲ್ರಿ ಅದನ್ನ ಎಲ್ಲ ವಿಡಿಯೋ ಮಾಡಿ ನೋಡ್ರಿ. ಗೈಸ್ ಈಗ ನಮ್ಮ ಅಪ್ಪಾರ ಟೇಸ್ಟ್ ಮಾಡ್ಸೋಣ ಬನ್ನಿ. ಗೈಸ್ ನಮ್ಮ ಅಪ್ಪಾರ ರಿವ್ಯೂ ಕೇಳೋಣ ಬನ್ನಿ. ಈಗ ಅಪ್ಪ ಫುಲ್ ಕರೆಕ್ಟ್ ರಿವ್ಯೂ ಮಾಡ, ರಿಯಲ್ ರಿವ್ಯೂ ಕೊಡು. ಖಾರ ಉಪ್ಪು ಎಲ್ಲ ನೋಡಿ ಕೊಡು ಸ್ವಲ್ಪ. ಸೂಪರ್ ಸೂಪರ್ ಅನ್ನತ್ತಾರೆ ಎಲ್ಲರ ರೇಟ್ ತಗೊಂಡ್ಬಿಡಪ್ಪ. ಗೈಸ್ ವ್ಲಾಗ್ ಇಷ್ಟಿಗೆ ಸಾಕಂತಂದು ಏನ್ ಮಾಡ್ತೀನಿ. ಈ ಥರ ನನ್ನ ಇಂಟ್ರೆಸ್ಟಿಂಗ್ ಕಂಟೆಂಟ್ ಎಲ್ಲ ಬಿಡ್ತಿರ್ತೀನಿ ನನ್ನ ವ್ಲಾಗ್ದಾಗ. ಸೊ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬು, ಲೈಕ್, ಕಮೆಂಟ್ ಎಲ್ಲಾನು ಮಾಡೋದನ್ನ ನೆನಪಾರಬೇಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತೀನಿ ಇವತ್ತು. ಬಾಯ್. ಟೇಸ್ಟ್ ಮಾಡಿಸ್ಕೊಂಡು ನಾನೇ ಟೇಸ್ಟ್ ಮಾಡಲಿಲ್ಲ ರೀ, ನಾನು ಒಂದ್ಸಲ ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ. ಇವರೆಲ್ಲ ಟೇಸ್ಟ್ ಆಗೈತೆ ಅಂತ ಅಂದಾರ. ಇವ್ರಿಗೂ ಮಸ್ತ್ ಆಗೈತ್ರಿ ಗೈಸ್. ಬಾಯ್.